ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನಾನು ಬ್ರಹ್ಮಕಮಲಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲಿಕ್ವಿಡನ್ನು ರೆಡಿ ಮಾಡಿದ್ದೀನಿ. ಇದನ್ನ ಹಾಕೋದ್ರಿಂದ ಬ್ರಹ್ಮಕಮಲದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ನಾನು ತುಂಬ ದಿನದಿಂದ ಇದನ್ನು ಮಾಡಿ ತುಂಬ ಹೂವನ್ನು ಕೂಡ ಪಡ್ಕೊಂಡಿದ್ದೀನಿ. ಇದೇನಿರ್ಬೋದು ಅಂತ ಗೆಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರದೆಲ್ಲ ಉತ್ತರ ಸರಿ ಇರುತ್ತೆ ಅಂತ ನೋಡೋಣ. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ನನ್ನ ಪುಟ್ಟ ಬ್ರಹ್ಮಕಮಲದ ಗಿಡದಲ್ಲಿ ನೋಡ್ಬೋದು ಎಷ್ಟೊಂದು ಮೊಗ್ಗುಗಳನ್ನು ಬಿಟ್ಟಿದೆ. ಪ್ರತಿಯೊಂದು ಎಲೆಯಲ್ಲೂ ಹೆಚ್ಚಾಗಿ ಮೊಗ್ಗುಗಳಿಂದಲೇ ಕೂಡಿದೆ. ಪ್ರತಿದಿನವೂ ಹೂವು ಆಗ್ತಾನೆ ಇರುತ್ತೆ. ಒಂದಲ್ಲ ಒಂದು ಎಲೆಯಲ್ಲಿ ಹೂವನ್ನು ಬಿಡ್ತಾ ಇರುತ್ತೆ. ಇದಕ್ಕೆ ನಾನು ಏನು ಲಿಕ್ವಿಡ್ ಹಾಕಿ ಕೊಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ಇನ್ನೊಮ್ಮೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದು ವಾರದ ಒಳಗಡೆ ಊರಿಂದ ಪಾರ್ಸಲ್ ಬಂದಿದೆ. ಅತ್ತೆ ಚಕ್ಲಿ ವಡೆ ಎಲ್ಲ ಕಳಿಸಿದ್ದಾರೆ. ಅದಕ್ಕೋಸ್ಕರ ತಿನ್ನೋ ಕ್ಯೂರಿಯಾಸಿಟಿ ನಾವೀಗ ಓಪನ್ ಮಾಡ್ತಾ ಇದ್ದೀವಿ. ಚಕ್ಲಿ ವಡೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತೇಳಿ, ಎಲ್ಲರಿಗೂ ತುಂಬ ಇಷ್ಟ. ಎಲ್ಲರ ಮನೆಯಲ್ಲೂ ಇವಾಗ ಚೌತಿ ಹಬ್ಬ ಅಂತೇಳಿ ಚಕ್ಲಿ ವಡೆ ಮಾಡೋ ಸಂಭ್ರಮದಲ್ಲಿ ಇರ್ತಾರೆ. ವಡೆ, ಚೌತಿ ಹಬ್ಬದ ವಡೆ. ಇದು ಡಬಲ್ ಬೀನ್ಸ್. ಇದು ಹೆಚ್ಚಾಗಿ ಸಿರ್ಸಿ ಕಡೆ ಮಾತ್ರ ಸಿಗೋದು ಜಾಸ್ತಿ. ಇದು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಪಲ್ಯ ಎಲ್ಲ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹಾಗೆಯೇ ಇದು ಸೊಪ್ಪು, ಕೆಸುವಿನ ಸೊಪ್ಪು. ಇದು ಕೆಸುವಿನ ಸೊಪ್ಪು. ಲಿಂಬೆ ಹಣ್ಣು, ಕನ್ನೆ ಕುಡಿ, ಮನೆಯಲ್ಲೇ ಬೆಳೆದಂಥ ಲಿಂಬೆಹಣ್ಣು. ಇದು ಅತ್ತೆ ಲಿಂಬೆಹಣ್ಣು ಬೆಳೆಸಿದ್ದಾರೆ. ಇದು ವಡೆ. ನಮ್ಮ ಕಡೆ ಗಣೇಶ ಹಬ್ಬಕ್ಕೆ ಮಾಡೋದು. ಇದು ಬಸ್ಸಲ್ಲಿ ಬಂದಿರೋದ್ರಿಂದ ಇದು ಒಡೆದಿದೆ ಎಲ್ಲ ಸ್ವಲ್ಪ. ಈ ಥರ ಇರುತ್ತೆ ನೋಡಿ. ಇದನ್ನ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಲೈಟ್ ವೇಟ್ ಇರುತ್ತೆ. ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಗರಿಯಾಗಿರುತ್ತೆ ತಿನ್ನೋದಕ್ಕೆ. ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ವಡೆ, ಚಕ್ಲಿ ಇದೆಲ್ಲ. ಇವಾಗ ಗಣೇಶ ಹಬ್ಬದ ತಿಂಡಿ ನೋಡಿ. ಇಲ್ಲಿ ಅತ್ತೆ ಚಕ್ಲಿ ಕೂಡ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ಗರಿಯಾಗಿ. ನೀವು ಕೂಡ ಒಂದೊಂದು ಚಕ್ಲಿನ ಎತ್ಕೊಂಡ್ಬಿಡಿ. ಎಲ್ಲರೂ ಸೇರಿ ಚಕ್ಲಿ ತಿನ್ನೋಣ. ಬೇಗ ಎತ್ಕೊಂಡ್ಬಿಡಿ, ಇಲ್ಲ ಅಂದರೆ ಡಬ್ಬ ಖಾಲಿ ಆಗಿಬಿಡುತ್ತೆ. ಆಮೇಲೆ ಸಿಗಲ್ಲ ನಿಮಗೆ ಈ ಚಕ್ಲಿ. ಮಧ್ಯಾಹ್ನ ಊಟಕ್ಕೆ ನವಲ್ಕೋಸು ಸಾಂಬಾರು ಮಾಡಿದ್ದೀನಿ. ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ. ನಾವು ತುಪ್ಪ ಕರಗಿಸಿರ್ತೀವಲ್ಲ, ಆ ಪಾತ್ರೆಯಲ್ಲಿ ಸಾಂಬಾರು ಮಾಡಿದರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಾತ್ರೆ ತೊಳೆಯೋದು ಕೂಡ ತುಂಬ ಸುಲಭ. ನೋಡಿ, ತುಪ್ಪ ಕರಗಿಸಿರೋ ಪಾತ್ರೆ ಆಗಿರೋದ್ರಿಂದ ಇಲ್ಲಿ ಸಾಂಬಾರು ಮೇಲೆಲ್ಲ ಈ ರೀತಿ ತುಪ್ಪ ತೇಲ್ತಾ ಇದೆ. ಅದು ಸ್ವಲ್ಪ ಕೆಳಗಡೆ ಕೂತಿರತ್ತಲ್ಲ ಗಸಿ ಟೈಪಲ್ಲಿ, ಅದಕ್ಕೋಸ್ಕರ ಈ ಥರ ಕಾಣಿಸುತ್ತೆ. ತುಪ್ಪ ಎಲ್ಲ ಸೋಸಿ ತಿರ್ಕೊಂಡಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತುಪ್ಪದ ಪಾತ್ರೆಯಲ್ಲಿ ಸಾಂಬಾರು ಮಾಡಿದಾಗ. ಹಾಗೆಯೇ ಮಧ್ಯೆ ತುಪ್ಪ ಬೇಯಿಸಿರುವಂಥದ್ದು ನೋಡಿ. ಇದು ಕೆಳಗಡೆ ಕೂತಿರತ್ತಲ್ಲ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಪ್ಪದ ಪಾತ್ರೆ ತೊಳೆಯೋದು ಕಷ್ಟ ಆಗುತ್ತೆ. ಬಿಸಿ ನೀರೆಲ್ಲ ಹಾಕ್ಕೋಬೇಕು, ಕ್ಲೀನಾಗಿ ತೊಳಿಬೇಕಂದ್ರೆ. ಈ ರೀತಿ ಸಾಂಬಾರೆಲ್ಲ ಮಾಡ್ಕೊಂಡ್ಬಿಟ್ರೆ ತುಪ್ಪದ ಪಾತ್ರೆ ತೊಳೆಯೋದು ತುಂಬ ಸುಲಭ, ಏನು ಕೂಡ ಕಷ್ಟ ಆಗಲ್ಲ. ಹಾಗೆಯೇ ಇದರಲ್ಲಿ ಅನ್ನ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕರಗಿಸಿರುವಂಥ ಪಾತ್ರೆಯಲ್ಲಿ ಅನ್ನ ಸಾಂಬಾರೆಲ್ಲ ಹೆಚ್ಚಾಗಿ ನಮ್ಮ ಊರ ಕಡೆ ಇದೇ ಥರ ಮಾಡ್ತಾರೆ. ಅಮ್ಮ ಯಾವಾಗಲೂ ಮೊದಲೆಲ್ಲ ಮಾಡ್ತಾ ಇದ್ರು, ಅದಕ್ಕೆ ನಾನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಈ ರೀತಿ ಮಾಡಿದ್ರೆ ನಮ್ಮ ಮನೇಲಿ ಇಷ್ಟ ಆಗತ್ತೆ.
ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಸಾಂಬಾರೆಲ್ಲ ಒಳ್ಳೆ ಗಮ್ ಅಂತ ಇರುತ್ತೆ. ತುಪ್ಪ ಹಾಕಿದರೆ ಟೇಸ್ಟೇ ಬೇರೆ ಅಲ್ವಾ. ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇವಾಗ ಇಲ್ಲೆಲ್ಲೂ ತುಪ್ಪದ ಅಂಶ ಕಾಣಿಸಲ್ಲ ನಮಗೆ, ತೇಲ್ತಾ ಇರೋದು ಸ್ವಲ್ಪ ಕಪ್ಪು ಕಪ್ಪಾಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ತುಪ್ಪದ ಪಾತ್ರೆ ಕೆಳಭಾಗದಲ್ಲಿ ಕೂತ್ಕೊಂಡಿರುತ್ತಲ್ಲ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನನಗೆ ಆಮೇಲೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತೇಳಿ. ಹಾಗೆ ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಇದೇ ಥರ ಕೂಡ ಮಾಡ್ಬೋದು. ಇವಾಗ 2 ಗಂಟೆ ಆಗ್ತಾ ಇದೆ, ಊಟ ಎಲ್ಲ ಮುಗಿದಿದೆ, ಮಳೆ ಬರೋ ಥರ ಆಗ್ತಿದೆ. ಅದಕ್ಕೋಸ್ಕರ ನಾನಿಲ್ಲಿ ಟೆರೆಸ್ ಮೇಲೆ ಬಟ್ಟೆ ತೆಗೆಯೋಣ ಅಂತ ಬಂದಿದ್ದೀನಿ. ಬಟ್ಟೆ ತೆಗಿತಿರುವಾಗಲೇ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ಮಳೆ ಜೋರಾಗಿ ಬರ್ತಾ ಇದೆ. ಕೆಳಗಡೆ 2 ನಂದಿ ಬಟ್ಲು ಗಿಡ ಒಣಗಿ ಹೋಗಿದೆ, ಸಿಮೆಂಟ್ ಎಲ್ಲ ಬಿದ್ದುಬಿಟ್ಟು ಅದನ್ನು ಕಿತ್ಕೊಂಡು ಬಂದಿದ್ದೀನಿ ರೀಪಾಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಕರ್ವೀರ ಗಿಡ ಕೂಡ ತೊಗೊಂಡು ಬಂದಿದ್ದೀನಿ ಪಾಟಲ್ಲಿ ಹಾಕೋಣ ಅಂತ. ಅಕ್ಕ ತಂಗಿ ಇಬ್ಬರು ಸೇರಿಬಿಟ್ಟು ಅವ್ರ ರೂಮನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಸಂಡೇ ಸ್ಕೂಲ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಳ್ತಾ ಇದ್ದಾರೆ. ಖುಷಿ ಬಟ್ಟೆ ಎಲ್ಲ ಮಡಿಸಿ ಇಟ್ಕೊಳ್ತಾ ಇದ್ದಾಳೆ. ಇವರ ರೂಮನ್ನು ಇವರು ಕ್ಲೀನ್ ಮಾಡ್ಕೊಂಡು ಆದ ನಂತರ ತೋರಿಸ್ತೀನಿ ಯಾವ ರೀತಿ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ. ಖುಷಿಗೆ ತುಂಬಾ ಆರಾಮಿರಲಿಲ್ಲ, ವಾಂತಿ ಬೇದಿ ಜ್ವರ ಎಲ್ಲ ಆಗಿತ್ತು. ನಿನ್ನೆಯಿಂದ ಸ್ವಲ್ಪ ಎದ್ದಿದ್ದಾಳೆ. ಅದಕ್ಕೋಸ್ಕರ ಬಟ್ಟೆ ಎಲ್ಲ ಜೋಡಿಸಿ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ತಾ ಇದ್ದಾಳೆ. ತೊಳೆಯೋ ಬಟ್ಟೆ ಎಲ್ಲ ಎತ್ತ ಹಾಕ್ತಿದ್ದಾಳೆ ನೋಡಿ. ಇವಾಗ ಎಲ್ಲ ಬಟ್ಟೆ ಹಾಡ್ಕೊಂಡು ಕೂತಾಗಿದೆ. ಆರುಷಿದು ಇಷ್ಟೊಂದು ಡ್ರೆಸ್ ಇದೆ, ಖುಷಿದು ಕೆಲವೊಂದಿಷ್ಟನ ಹಾಗೆ ಇಟ್ಟಿದೆ. ಇದೆಲ್ಲ ತುಂಬ ಚೆನ್ನಾಗಿದೆ, ಯಾರಿಗಾದರೂ ಹಾಕ್ಕೊಳ್ಳೋರಿಗೆ ಕೊಡೋಣ ಅಂತೇಳಿ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಎಲ್ಲ ಡ್ರೆಸ್ಗಳು ಚೆನ್ನಾಗಿದೆ, ಇವೆಲ್ಲ ಜಾಸ್ತಿ ಹಾಕೇ ಇಲ್ಲ ಅವಳು. ಅದಕ್ಕೋಸ್ಕರ ಎಲ್ಲ ಈ ಥರದ್ದೆಲ್ಲ ಡ್ರೆಸ್ಗಳೆಲ್ಲ ಎತ್ತಿಟ್ಟಿಡ್ತಾ ಇದ್ದೀನಿ. ಊರ ಕಡೆ ಕಳಿಸೋಣ ಅಂತೇಳಿ. ಊರ ಕಡೆ ಇಲ್ಲಿ ತುಂಬ ಕೇಳ್ತಾ ಇರ್ತಾರೆ, ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿ ಬೇಕಾಗತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಊರಿಗೆ ಹೋಗುವಾಗ ತೊಗೊಂಡು ಹೋದ್ರೆ ಆಯಿತು ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಎಲ್ಲ ಡ್ರೆಸ್ಗಳು ಕೂಡ. ಅದಕ್ಕೆ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಊರಿಗೆ ಕಳಿಸುವಂಥ ಬಟ್ಟೆ ಎಲ್ಲ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಆದರೆ ಅವಳಿಗೆ ಕೆಲವೊಂದಿಷ್ಟ ಆಗುತ್ತೆ, ಕೆಲವೊಂದು ಖುಷಿದು ಇನ್ನು ಮತ್ತೆ ತುಂಬ ದಿವಸ ಇಟ್ಕೊಳ್ಳೋದು ಯಾಕೆ ಅಂತ ಎಲ್ಲ ತೆಗಿತಾ ಇದ್ದೀನಿ. ಇದು ಆರುಷಿಗೆ ಚಿಕ್ಕದಾಗಿ ಹೋಗಿದೆ. ಇವತ್ತು ಬೇಡದಿರೋ ಡ್ರೆಸ್ ಎಲ್ಲ ತೆಗೆದು ಜೋಡಿಸೋಣ ಅಂತ ಬಂದಿದ್ದೀನಿ. ಇವಾಗ ಮಕ್ಕಳು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮತ್ತೊಂದಿಷ್ಟು ಬಟ್ಟೆ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ನಾನು ಬಂದಿರೋದು. ಖುಷಿ ನಿಂದು ಇದರಲ್ಲಿ ಎಷ್ಟು ಇಡೋದು ಎಷ್ಟು ತೆಗೆಯೋದು ಅಂತ ನೋಡ್ಬೇಕು ಇವಾಗ. ಇದು ಕೂಡ ತುಂಬ ಚೆನ್ನಾಗಿದೆ, ಆದರೆ ಇದು ಖುಷಿಗಾಗಲ್ಲ. ಇನ್ನು ಆರುಷಿಗೆ ಅಂತ ಇಡೋದಕ್ಕಿಂತ ಯಾರಿಗಾದ್ರೂ ಕೊಟ್ಟರೆ ಹಾಕ್ಕೊಳ್ತಾರೆ ಅಂತ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮಾತ್ರ. ಯಾರಾದರೂ ಹಾಕ್ಕೊಂಡ್ರು ಖುಷಿಯಿಂದ ಹಾಕ್ಕೊಳ್ತಾರಲ್ಲ, ಅದೇ ಖುಷಿ. ಜಾಸ್ತಿ ಏನು ಹಾಕಿದ್ದು ಅಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಖುಷಿ ಡ್ರೆಸ್ ಇದು. ಇವಾಗ ಖುಷಿಗೆ ಇದೆಲ್ಲ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇದೆಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಯಾರಿಗಾದ್ರೂ ಹಾಕ್ಕೊಳ್ಳೋರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಆರುಷಿಗೆ ಅಂತ ಇಟ್ಟು ಸುಮ್ಮನೆ ಕಬೋರ್ಡ್ ತುಂಬತ್ತೆ. ಅವಳದು ಹೊಸ ಬಟ್ಟೆಗಳು ಬರ್ತಾನೆ ಇರುತ್ತೆ. ಖುಷಿ ಡ್ರೆಸ್ ತಂದಾಗೆಲ್ಲ ಅವಳಿಗೂ ತರ್ತೀವಿ, ಮತ್ತೆ ಸುಮ್ಮನೆ ಡ್ರೆಸ್ ಆಗತ್ತೆ. ಡೈಲಿ ಸ್ಕೂಲಿಗಾಗಲಿ ಇದಕ್ಕೆಲ್ಲ ಹಾಕೋದೇನಿರಲ್ಲ, ಅದಕ್ಕೋಸ್ಕರ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ ಆರುಷಿ ಕಬೋರ್ಡ್ ಜೋಡಿಸಾಯಿತು. ಅವಳ ಟೀ ಶರ್ಟ್ಗಳೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಇದೆಲ್ಲ ಡೈಲಿ ವೇರ್ ಹಾಕುವಂಥದ್ದು. ಹಾಗೆಯೇ ಜೀನ್ಸ್ ಪ್ಯಾಂಟೆಲ್ಲ ಇಲ್ಲಿಟ್ಟಿದ್ದೀನಿ. ನಂತರ ಸಾಕ್ಸು ಸ್ಲಿಪ್ ಇಲ್ಲಿಟ್ಟಿದ್ದೀನಿ. ಹಾಗೆಯೇ ಶಾರ್ಟ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಇನ್ನರ್ ವೇರ್ ಇಲ್ಲಿಟ್ಟಿದ್ದೀನಿ. ಹಾಗೆಯೇ ಎಲ್ಲ ಅವಳ ಪ್ಯಾಂಟ್ಗಳೆಲ್ಲ ಇಲ್ಲಿಟ್ಟಿದ್ದೀನಿ, ಜೋಡಿಸಿಟ್ಟಿದ್ದೀನಿ. ನಂತರ ಇಲ್ಲಿ ಕೆಲವೊಂದು ಮಿಡಿಗಳಿದೆ ಮನೆಯಲ್ಲಿ ಹಾಕುವಂಥದ್ದು, ಅದ್ರ ಮೇಲೆ ಹಾಕುವಂಥ ಟಾಪ್ಗಳು. ಹಾಗೆ ಸ್ಕೂಲ್ ಡ್ರೆಸ್ ಇಟ್ಟಿದ್ದೀನಿ. ನಂತರ ಇಲ್ಲಿ ಮನೆಯಲ್ಲಿ ಹಾಕುವಂಥ ಡ್ರೆಸ್ ಇಟ್ಟಿದ್ದೀನಿ. ಇಲ್ಲಿ ಫ್ರಾಕ್ಗಳೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ಹಾಗೆಯೇ ಇವೆಲ್ಲ ಹೊರಗಡೆ ಹೋಗುವಂಥ ಡ್ರೆಸ್ಸು. ಇದೆಲ್ಲ ಹೊರಗಡೆ ಹಾಕುವಂಥ ಡ್ರೆಸ್ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ. ಕೆಲವೊಂದಿಷ್ಟನ್ನೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ತುಂಬ ಫ್ರಾಕ್ಗಳಿತ್ತು. ಇವಾಗ ಆರುಷಿ ಡ್ರೆಸ್ ಎಲ್ಲ ಜೋಡಿಸಿದ್ದಾಯಿತು. ಇನ್ನು ಕೆಲವೊಂದು ಲಾಂಗ್ ಫ್ರಾಕ್ಗಳೆಲ್ಲ ಇಲ್ಲಿ ಇಡಬೇಕು. ಇನ್ನು ಕೆಳಗಡೆ ಕೂಡ ಜಾಗ ಇದೆ.
ಇವಾಗ ಇಲ್ಲಿ ಕೆಳಗಡೆ ಒಂದು ಸರಿ ಕ್ಲೀನಾಗಿ ಒರೆಸ್ಬಿಟ್ಟು ಜರ್ಕಿನ್ ಮತ್ತು ಸ್ವೆಟ್ರು ಅವೆಲ್ಲ ಇಲ್ಲಿ ಜೋಡಿಸ್ತೀನಿ. ಇವಾಗ ಇದೆಲ್ಲ ಬಟ್ಟೆನ ಎತ್ತಿ ಹಾಕಿದ್ದೀನಿ. ಇದು ಊರಲ್ಲಿ ಅಮ್ಮನ ಮನೆಗೆ ಕೆಲಸಕ್ಕೆ ಬರುವಂಥವ್ರ ಮಕ್ಕಳಿಗೆ ತೊಗೊಂಡೋಗಿ ಕೊಡೋಣ ಅಂತ ಕೇಳ್ತಾ ಇದ್ರು. ಊರಿಗೆ ಹೋದಾಗ ಮಕ್ಕಳ ಬಟ್ಟೆ ಇದ್ರೆ ತೊಗೊಂಡು ಬನ್ನಿ ಅಂತೇಳಿ ಅದಕ್ಕೆ ಇದೆಲ್ಲ ಎತ್ತಿಟ್ಟಿದ್ದೀನಿ. ಇದನ್ನು ಜೋಡಿಸ್ಬಿಟ್ಟು ಒಂದು ಬ್ಯಾಗಿಗೆ ಹಾಕ್ತೀನಿ. ಹಾಗೆ ಚಿಕ್ಕ ಚಿಕ್ಕ ಬಳೆ ಸರ ಇವೆಲ್ಲ ತುಂಬ ಇದೆ, ಅದು ಕೂಡ ಒಂದು ಬ್ಯಾಗಲ್ಲಿ ಹಾಕ್ತೀನಿ ಎಲ್ಲನೂ. ದಸರಾ ಟೈಮಲ್ಲಿ ಊರಿಗೆ ಹೋಗುವಾಗ ಇದೆಲ್ಲ ತೊಗೊಂಡು ಹೋಗೋಕ್ಕಾಗತ್ತೆ ಅಂತೇಳ್ಬಿಟ್ಟು ಈಗಲೇ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇಲ್ಲಾಂದರೆ ಹೋಗೋ ಗಡಿಬಿಡಿಯಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲನೂ ಇಲ್ಲೇ ಉಳಿದ್ಬಿಡತ್ತೆ. ಎಲ್ಲ ಡ್ರೆಸ್ಸುಗಳು ತುಂಬಾ ಚೆನ್ನಾಗಿದೆ, ಮಾತ್ರ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಪುಟ್ಟ ಪುಟ್ಟ ಡ್ರೆಸ್ಗಳು. ಇಲ್ಲಿರುವಂಥ ಎಲ್ಲ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿರುವಂಥದ್ದು, ಜಾಸ್ತಿ ಹಾಕಿದ್ದು ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಎಲ್ಲನೂ ಚಿಕ್ಕದಾಗ್ಬಿಟ್ಟಿದೆ, ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿರುತ್ತೆ ಚಿಕ್ಕ ಮಕ್ಕಳ ಬಟ್ಟೆ. ಇವೆಲ್ಲ ಎತ್ಬಿಟ್ಟು ಒಂದು ಬ್ಯಾಗಿಗೆ ಹಾಕ್ತೀನಿ. ಊರಿಗೆ ಹೋಗುವಾಗ ತೊಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲ ನೋಡಿ. ಈ ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೆಳಗಡೆ ಬಾಟಮ್, ಇದು ಮೇಲ್ಗಡೆ ಟಾಪ್. ಇವೆಲ್ಲ ಇವಾಗ ಆರುಷಿಗೆ ಚಿಕ್ಕದಾಗಿ ಹೋಗಿದೆ. ಆರುಷಿ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಿದ್ದಂಗೆ ಅವಳು ಕಾಲ್ ಚೈನ್ ಸಿಕ್ತು. ತುಂಬ ದಿನದಿಂದ ಹುಡುಕ್ತಾ ಇದ್ವಿ, ಕಾಣ್ತಾ ಇರಲಿಲ್ಲ. ಚೆನ್ನಾಗಿದೆ ಇದು ನೋಡೋದಕ್ಕೆ. ಎಲ್ಲಿಟ್ಟಿದ್ವಿ ಅಂತ ನೆನಪಿರಲಿಲ್ಲ. ಸರಿಯಾಗಿ ಇಡಬೇಕಂತ ಇಡ್ತೀವಿ ಕೆಲವೊಂದು ವಸ್ತುವನ್ನು, ಆದರೆ ಅದು ಬೇಕಾದಾಗ ನಮಗೆ ಸಿಗೋದೇ ಇಲ್ಲ, ಹುಡುಕ್ತಾ ಇರ್ತೀವಿ. ಆದರೆ ಎಲ್ಲ ತೆಗೆದು ನೋಡೋದಕ್ಕೆ ಹೋದರೆ ಸರಿಯಾದ ಜಾಗದಲ್ಲಿ ನಾವು ಅದನ್ನು ಇಟ್ಟಿರ್ತೀವಿ, ಆದರೆ ಬೇಕಾದಾಗ ಮಾತ್ರ ಸಿಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ದಿನದಿಂದ ಹುಡುಕ್ತಾ ಇದ್ವಿ ಇದನ್ನು, ಆದರೆ ಇವತ್ತು ಕ್ಲೀನಿಂಗಲ್ಲಿ ಸಿಕ್ತು ಇದು. ನಿಮಗೂ ಕೂಡ ಹೀಗೆ ಆಗ್ಬೋದಲ್ವಾ? ಕೆಲವೊಂದು ವಸ್ತುವನ್ನು ಚೆನ್ನಾಗಿಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಬೇಕಾದಾಗ ಸಿಗದೆ ಹುಡುಕಿ ಆಮೇಲೆ ಯಾವತ್ತಾದರೂ ಒಂದಿನ ಈ ರೀತಿ ಸಿಗುವಂಥದ್ದು. ಇವಾಗ ಮನೆ ಎಲಿವೇಶನ್ ಕೆಲಸ ಎಲ್ಲ ಮುಗೀತು. ಕೆಲವೊಂದಿಷ್ಟು ಕಡೆ ಕಲೆಗಳೆಲ್ಲ ಆಗಿತ್ತು. ಹಾಗೆ ಪೇಂಟ್ ಮಾಡೋರು ಆ್ಯಸಿಡ್ ಎಲ್ಲ ಚೆಲ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಕಲೆಗಳೆಲ್ಲ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ತುಂಬ ಕಲೆಗಳಾಗಿತ್ತು ಅಲ್ಲಲ್ಲಿ. ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ಲಿಕ್ವಿಡ್ ಹಾಕಿಬಿಟ್ಟು. ನಿಮಗೂ ಯಾರಿಗಾದರೂ ಮನೆಯಲ್ಲಿ ತುಂಬ ಕಲೆ ಆಗಿದ್ದರೆ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡೋದಕ್ಕೆ ಬೇಕಂದರೆ ಹೇಳಿ, ಇದರ ನಂಬರನ್ನು ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.